ಓಕೆ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶನಿವಾರ, ಟೈಮ್ ಬಂದು ಇವತ್ತು 7:45 ಬೆಳಿಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಇವಾಗ ಕೆಳಗಡೆ ಹೋಗಿದ್ದೆ ಹೂವು ಎತ್ಕೊಬರೋದಕ್ಕೆ ಅಂತೇಳಿ. ಹೂವು ಆಂಟಿ ಹೂವು ಹಾಕ್ತಾರಲ್ಲ, ಅದಕ್ಕೆ ಅವರು ಕಾಕಡ ಹೂವು, ಇದಕ್ಕೆ ನಾವು ಕಾಕಡ ಹೂವು ಅಂತ ಹೇಳ್ತೀವಿ, ಇದನ್ನು ಹಾಕ್ತಾರೆ. ನಾನು ಸುಮಾರು ದಿನ ಹೇಳಿದ್ದೀನಿ ಅವರಿಗೆ, ಇದನ್ನು ಹಾಕ್ಬೇಡಿ, ನೀವು ಬೇರೆ ಹೂವು ಹಾಕಿ. ಇದೇನಂದರೆ ಅದೇನೋ ನಂಗೆ ಗೊತ್ತಿಲ್ಲ, ನನಗೆ ಅಷ್ಟು ಇಷ್ಟ ಆಗಲ್ಲ ಮತ್ತು ಬೇಗ ಬಾಡೋಗುತ್ತೆ. ಅದಕ್ಕೆ ಅಷ್ಟು ಸೇವಂತಿಗೆ ಹೂವು ಇದೆಯಲ್ಲ ಅದನ್ನು ತೊಗೊಬರ್ತಾರೆ, ಆದರೆ ನಮಗೆ ಮಾತ್ರ ಇದನ್ನು ಹಾಕ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾನು ಹೇಳ್ತೀನಿ ಆಂಟಿ ಇದು ಹಾಕ್ಬೇಡಿ ಅಂದ್ರೂ ಒಂದೆರಡು ದಿನ ಹಾಕಿರಲ್ಲ ಅಷ್ಟೇ, ಮತ್ತು 3ನೇ ದಿನ ಇದನ್ನೇ ಹಾಕ್ತಾರೆ. ಅದಕ್ಕೆ ಮೋನಮ್ಮ ಹೇಳ್ಬೇಡ ಬಿಡು ಪಾಪ, ಏನೋ ಹಾಕ್ಬಿಟ್ಟು ಹೋಯ್ತಾರೆ ಅಂದ್ಬಿಟ್ಟು ಏನು ಹೇಳ್ಬೇಡ ಅಂದ್ರಲ್ಲ, ಅದಕ್ಕೆ ನಾನು ಏನು ಹೇಳಕ್ಕೆ ಹೋಗಿಲ್ಲ. ಸೇವಂತಿಗೆ ಅದು ಚೆನ್ನಾಗಿರುತ್ತೆ, ಇದು ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಬಾಗಿಲಿಗೆ ಹಾಕ್ಬಿಡ್ತೀನಿ. ಹೊರಗಡೆ ಬಾಗಿಲಿಗೆ ಹಾಕಿದ್ರು ಸಾಯಂಕಾಲದ ಹೊತ್ತಿಗೆ ಬಾಡೋಗ್ಬಿಟ್ಟಿರುತ್ತೆ ಆ ಥರ. ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ, ಇಲ್ಲ ಹೊರಗಡೆ ಇಟ್ಟರೆ ಎಲ್ಲ ಬಾಡೋಗ್ಬಿಡುತ್ತೆ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂಡಿ ಗೊತ್ತಿಲ್ಲ ಇನ್ನು ಏನು ಮಾಡಬೇಕು ಏನು ಅಂತ ಹೇಳಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಮೋಹನ್ ಮಾಮನಿಗೂ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂದರು, ವಾಕ್ ಮಾಡ್ತಾಯಿದ್ದಾರೆ ಕೆಳಗಡೆ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಹೊರಗಡೆ ಹೋಗ್ಲಾ ಬೇಡ ಅಂಥೇಳಿ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂಥೇಳಿ. ಹಾಗೆ ಇವತ್ತು ಡಿಫ್ರೆಂಟಾಗಿ ಮೆಹಂದಿನ ಕಲಿತಿದ್ದೀನಿ. ಅಂದರೆ ಡಿಫ್ರೆಂಟಾಗಲ್ಲ, ಸುಮಾರು ಸರಿ ಮಾಡಿದ್ದೀನಿ ಈ ರೀತಿ, ನೋಡ್ತಾ ಇರ್ಬೋದು. ಇದಕ್ಕೇನು ಮಾಡಿದ್ದೀನಿ ಅಂದರೆ, ಒಂದು 4 ದಾಸವಾಳದ ಎಲೆ, ಒಂದು 4 ದಾಸವಾಳದ ಹೂವು, ಮತ್ತು ಒಂದು ಅರ್ಧ ಈರುಳ್ಳಿ, ಮತ್ತು ಒಂದು ಅರ್ಧ ಅಂದರೆ ಚಿಕ್ಕ ಬೀಟ್ರೋಟು, ಮತ್ತು ಇಷ್ಟು ದಪ್ಪ ಬರುತ್ತೆ ನೋಡಿ ಬೀಟ್ರೋಟು, ಸ್ವಲ್ಪ ಕರಿಬೇವು, ಮತ್ತು ಆಲೋವೆರಾ ಜ್ಯೂಸು ಕೂಡ ಇತ್ತು. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟಿದ್ದೀನಿ. ಬರೀ ಬೀಟ್ರೋಟ್ ಹಾಕಿದರೆ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ತರ್ತರಿ ಆಗುತ್ತೆ. ಅದರಿಂದ ಅದ್ರ ಜೊತೆ ದಾಸವಾಳದ ಎಲೆಗಳನ್ನ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಲೋಳೆ ಥರ ಬರುತ್ತೆ, ಅಂದರೆ ಕೂದಲಿಗೆ ಅಪ್ಲೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವುಗಳು ಅದನ್ನು ಕೂಡ ಹಾಕ್ಬಿಟ್ಟು ನುಣ್ಣಗಾಗೋ ತನಕ ಚೆನ್ನಾಗಿ ರುಬ್ಕೊಂಡು ಅದಕ್ಕೆ ಮೆಹಂದಿನ ಕಲಸಿದ್ದೀನಿ. ನೋಡಬೇಕು, ಕಲ್ಲರ್ ಹಳೆ ಮೆಹಂದಿ ಪುಡಿ ಆಗಿರೋದ್ರಿಂದ ಕಲ್ಲರ್ ಅಷ್ಟು ಬರಲ್ಲ, ಅಂದರೆ ಕೂದಲಿಗೆ ಅಪ್ಲೈ ಆಗುತ್ತೆ. ಬರೀ ಬೀಟ್ರೂಟ್ ಹಾಕಿ ರುಬ್ಬಿದ್ರೆ ಅಷ್ಟು ಲೋಳೆ ಥರ ಬರಲ್ಲ, ಆವಾಗ ಕೂದಲಲ್ಲಿ ಅಷ್ಟೊಂದು ನಿಂತ್ಕೊಳ್ಳಲ್ಲ. ಅದರಿಂದ ಒಂದು 4 ದಾಸವಾಳದ ಎಲೆಗಳನ್ನ ಹಾಕಿರುವಂಥದ್ದು. ಹಾಗೆ ಇವಾಗ ದೋಸೆಗೆ ನೆನೆಸೋಣ ಅಂತೇಳಿ ನೆನ್ನೆಯಿಂದ ಅಂದ್ಕೊಳ್ತಾ ಇದ್ದೆ, ನೆನೆಸ್ಬೇಕು ಅಂತ, ನೆನೆಸೋಕ್ಕೆ ಆಗಿಲ್ಲ. ಅದಕ್ಕೆ ಇವಾಗ ನೆನೆಸೋಣ ಅಂತೇಳಿ ಬಂದಿದ್ದೀನಿ. ದೋಸೆಗೂ ಕೂಡ ನೆನೆಸ್ಬಿಡ್ತೀನಿ, ನಾಳೆ ದೋಸೆ ಮಾಡೋಣ. ಡೈಲಿ ಬೆಳಿಗ್ಗೆ ಎದ್ದರೆ ಏನು ತಿಂಡಿ ಮಾಡೋದು ಅನ್ನೋ ಒಂದು ಚಿಂತೆ ಆಗಿಬಿಡುತ್ತೆ. ಅದಕ್ಕೆ ನೆನಪಿದ್ದಾಗಲೇ ಎತ್ತಿಟ್ಟಿದ್ದೀನಿ. ಇಲ್ಲಿ ಇಟ್ಟರೆ ನೆನಪಾಗುತ್ತೆ, ದೋಸೆಗೆ ನೆನೆಸ್ಬೇಕು ನಾನು ಅಂತೇಳಿ, ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಾಮ ಇನ್ನೂ ಹೊರಗಡೆ ಹೋಗಿಲ್ಲ, ಅಲ್ಲಿ ವಾಕ್ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದುಬಿಡ್ಲಾ, ಇಲ್ಲ ಆಮೇಲೆ ತಿಂಡಿ ತಿನ್ಕೊಂಡು ಹೋಗ್ಲಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಬಂದು ಕಾಫಿ ಎಲ್ಲ ಕುಡ್ಕೊಂಡು ತಿಂಡಿ ಮಾಡ್ತೀನಿ. ತಿಂಡಿ ತಿನ್ಕೊಂಡು ಹೋಗಿ ಅಂದರೆ ಆಮೇಲೆ ಬಿಸಿಲಾಗ್ಬಿಡುತ್ತೆ, ಬೇಡ ಇವಾಗ ಹೋಗಿ ತಿಂಡಿ ಹೊತ್ತಿಗೆ ಬಂದುಬಿಡ್ತೀನಿ. ಅಂದರೆ ಇವಾಗ 8 ಗಂಟೆ ಆಗ್ತಾಯಿದ್ದಲ್ವ, ಅದರಿಂದ ಹೋಗಿ ಒಂದು 10 ಗಂಟೆ ಒಳಗಡೆ ಬಂದುಬಿಡ್ತೀನಿ ಅಂತಿದ್ದಾರೆ. ಗೊತ್ತಿಲ್ಲ ಏನು ಮಾಡ್ತಾರೆ ಏನು ಅಂತೇಳಿ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಟೈಮ್ ಬಂದು ಇವಾಗ 9:15 ಆಗ್ತಾಯಿದೆ. ಹಾಗೆ ಉಪ್ಪಿಟ್ಟು ಕೂಡ ಸ್ವಲ್ಪನೇ ಮಾಡಿದ್ದೀನಿ, ಸಾಕು. ಸ್ವಲ್ಪ ಬನ್ಸಿ ರವೆ ಮತ್ತು ಸ್ವಲ್ಪ ಮೀಡಿಯಮ್ ರವೆ ಎರಡೂ ಮಿಕ್ಸ್ ಮಾಡಿರುವಂಥದ್ದು ಅದು ಆಗಿದೆ. ಇವಾಗ ಪಂಗಬೇಕಷ್ಟೆ, ಅಂದರೆ ರವೆ ಬನ್ಸಿ ರವೆ ಎಲ್ಲ ಏನಿದೆ ಅದು ಹರಳಬೇಕು. 1-2 ನಿಮಿಷ ಮುಚ್ಚಿ ಇಟ್ಬಿಡ್ತೀನಿ. ಕಾಣಿಸಿದೆಯಾ? ಒಂದೊಂದು ಸಣ್ಣ ರವೆ ಬೇಗ ಇದಾಗ್ಬಿಡುತ್ತೆ, ಬನ್ಸಿ ರವೆ ಇದಾಗಬೇಕು, ಅದು ಸ್ವಲ್ಪ ಲೇಟ್ ಆಗುತ್ತೆ.
ಅಷ್ಟೆ. ಓಕೆ, ಮೊನ್ನಮ್ಮ ಇವಾಗ ಹೋಗ್ಬೇಕಂತ ತಿಂದ್ಕೊಂಡು ಒಟ್ಟಿಗೆ ಹೋಗ್ತೀನಿ ಅಂದರು. ಅದಕ್ಕೆ ಮೇಲೆ ಬಂದಿದ್ದಾರೆ, ಕಾಫಿ ಎಲ್ಲ ಕುಡ್ಕೊಂಡು. ಇವಾಗ ಅದಕ್ಕೆ ತಿಂಡಿನೂ ಮಾಡಿಬಿಟ್ರೆ ತಿಂದ್ಕೊಂಡು ಒಟ್ಟಿಗೆ ಹೊರಡ್ತಾರೆ ಅಂತೇಳಿ ಮಾಡ್ತಾಯಿದ್ದೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಕರೆಕ್ಟಾಗಿ 10:15 ಇವಾಗ. ತಿಂಡಿ ಎಲ್ಲ ತಿಂದಾಯಿತು. ಆವಾಗಲೇ ಹೇಳಿದೆ, ತಿಂಡಿ ಬಂದು ಉಪ್ಪಿಟ್ಟು ಮಾಡಿದೆ, ಅಂದರೆ ಸ್ವಲ್ಪನೇ ಮಾಡಿದ್ದು. ನಾವೇನು ಕಾಫಿ ಕುಡಿತೀವಲ್ಲ ಆ ಲೋಟದಲ್ಲಿ 1 ಲೋಟ ರವೆ ಹಾಕಿ ಮಾಡಿರುವಂಥದ್ದು. ಖಾಲಿ ಆಯಿತು. ಒಂದೊಂದ್ಸರಿ ಏನಾಗುತ್ತೆ, ಆ ಲೋಟದಲ್ಲಿ ಹಾಕಿದ್ರೂ ಇಷ್ಟಾದರೂ ಉಳಿಯುತ್ತೆ ಉಪ್ಪಿಟ್ಟು. ಅದಕ್ಕೆ ಫಸ್ಟ್ ಅಂದ್ಕೊಂಡೆ ಅವಲಕ್ಕಿ ಮಾಡೋಣ ಅಂತ, ಆಮೇಲೆ ಉಪ್ಪಿಟ್ಟೆ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಮೋಹನ್ ಮಾಮ ಬಂದ್ರಲ್ಲ, ಆವಾಗ ಕೇಳಿದೆ, ಸರಿ ಉಪ್ಪಿಟ್ಟೆ ಮಾಡು ಅಂದರು. ಏಕೆಂದರೆ ಅವ್ರಿಗೆ ತುಂಬ ಇಷ್ಟ ಉಪ್ಪಿಟ್ಟು. ಅದಕ್ಕೆ ಉಪ್ಪಿಟ್ಟೆ ಮಾಡಿದೆ. ತಿಂದ್ಕೊಂಡು ಅವರು ಕೂಡ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹಾಗೆ ಮುಗಿಸ್ಕೊಂಡು ಮಟನ್ನು ಏನಾದರೂ ತೊಗೊಬರ್ತೀನಿ ಅಂತ ಹೋದರು. ಹಾಗೆ ನಮ್ಮ ಕರ್ಗಮ್ಮ ಇಲ್ಲಿ ಕುತ್ಕೊಂಡಿದ್ದಾಳೆ. ಹಾಗೆ ನಾಮ ಏನು ಫುಲ್ಲು ಖುಷಿಯಾಗ್ಬಿಟ್ಟು, ಏನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹತ್ತೋದು. ಅಲ್ಲಿ ನೋಡಿ, ದೇವ್ರ ಫೋಟೋನ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿ ನೆಗೆಯೋದು, ಪುನಃ ಕೆಳಗೆ ನೆಗೆಯೋದು, ಇಲ್ಲಿ ನೆಗೆಯೋದು, ಕೆಳಗೆ ನೆಗೆಯೋದು. ಇಲ್ಲಿ ನೋಡಿ ದೇವ್ರ ಫೋಟೋನ ಯಾವ ರೀತಿ ಮಾಡಿದೆ ನೋಡಿ, ಉಲ್ಟಾ ಮಾಡಿಟ್ಟಿರುವಂಥದ್ದು. ಈಗಿರೋ ಫೋಟೋನ ಇಲ್ಲೆಲ್ಲ ಬೀಳಿಸಿ ಎಲ್ಲ ಮಾಡಿ ಅದಕ್ಕೆ ಓಡಿಸ್ಬಿಟ್ಟು ಬಾಗ್ಲಾಕಿದ್ದೀನಿ. ಇಲ್ಲಿದ್ದಾಳೆ, ಇಲ್ಲಿ ಹೊರಗಡೆ ತೋರಿಸ್ತೀನಿ. ಮತ್ತು ನಾಟಕ ಆಡೋದು, ನೋಡಿ 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 ಬರೋಕ್ಕೆ ಬರೋಲ್ಲ, ನೀನು ಬೇಡ, ಅಲ್ಲೇ ಇದೆ. ನಾಟಕ ಆಡೋದು, ನಾಟಕ. ಇವಾಗ ನೋಡಿ ಫಿಶ್ ಹಾಕ್ತೀನಿ. ನೀರೆಲ್ಲ ಆಗಲೇ ಹಾಕಿಟ್ಟಿದ್ದೀನಿ. ಫ್ರಿಜ್ಜಲ್ಲಿತ್ತಲ್ಲ, ಫ್ರಿಜ್ಜಲ್ಲಿಟ್ಟು ಏನಾಗುತ್ತೆ ಅಂದರೆ ಗಟ್ಟಿಯಾಗ್ಬಿಟ್ಟಿರುತ್ತೆ. ಕರ್ಗಮ್ಮ ಬಂದು ಅವಳು ಬಂದು, ಗಮ ಬಾ ಬಾ ಕಗೋ ಬಾ ಬಾ, ಸ್ಮೆಲ್ ಮಾಡ್ತಿತ್ತು. ಇವಾಗ ಹಾಕ್ಬಿಟ್ರೇನಂದರೆ ತಿನ್ಕೊಳ್ಳುತ್ತೆ. ಆಮೇಲೆ ನಾನು ಮನೇನ ಒರೆಸ್ಬೋದು ನೀಟಾಗಿ. ಅದಕ್ಕೆ ಇವಾಗ ನಾನು ಇದಕ್ಕೆ ಹಾಕಿದ್ನಲ್ಲ, ಅವಳಲ್ಲಿ ಕಿಚ್ಕೊತಿದ್ದಾಳೆ, ಕಿರ್ಸ್ಲಿ. ಇಷ್ಟು ಆಟ ಆಡುತ್ತೆ ಅಂದರೆ ಅಯ್ಯಪ್ಪ. ತಗೋ ಗಮ, ತಗೋ ತಗೋ ತಗೋ. ಇಲ್ಲಿ ಫಿಶ್ ಇಟ್ಟಿದ್ದೀನಿ, ಸ್ಮೆಲ್ಲಿಗೆ ನೋಡಿ. ಇಲ್ಲೇ ಇದ್ದಾಳೆ ಗುಮ್ಮಿ, ಹಿಡ್ಕೊ. ತಿನ್ನೋ, ತಗೋ ತಗೋ ತಗೋ. ಸಿಗ್ತಿಲ್ಲ, ಸಿಗಲ್ಲ ಅದು. ಹೇಳ್ಕೊ. ಈ ಸ್ಟವ್ ಥರ ಇಡುತ್ತೆ ಅಂದರೆ ಅಯ್ಯಪ್ಪ, ಸಿಟ್ಟು ಬಂದ್ಬಿಡುತ್ತೆ ಹಂಗೆ ಒಂದೊಂದ್ಸರಿ. ನೋಡಿ ಇವಳು ಇಲ್ಲಿ ತಿಂತಿದ್ದಾಳೆ, ಅವಳು ದಿವಾನ್ ಕೆಳಗಡೆ ತಿಂತಿದ್ದಾಳೆ. 2 ನಿಮಿಷದಲ್ಲಿ ತಿಂದು ಮುಗಿಸ್ಬಿಡ್ತಾರೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೋಹನ್ ಮಾಮ ಸಂತೆಗೆ ಹೋಗ್ಲಾ ಅಂತ ಕೇಳಿದ್ರು. ಸಂತೆಗೇನು ಬೇಡ, ಯಾಕೆಂದರೆ ಈರುಳ್ಳಿ, ಟೊಮೆಟೊ ಎಲ್ಲ ಇತ್ತು. ಈರುಳ್ಳಿ ಸ್ವಲ್ಪ ಇತ್ತು, ಅದಕ್ಕೆ ಟೊಮೆಟೊ ಎಲ್ಲ ಬೇಡ. ಅಂದರೆ ಕೌಶಿ ಎಲ್ಲ ಸ್ಕೂಲಿಗೆ ಕಾಲೇಜಿಗೆಲ್ಲ ಹೋಗೋದಾದರೆ ಬೇಕಿತ್ತು ತರಕಾರಿ ಎಲ್ಲ. ಅದಕ್ಕೆ ನಾನು ತರಕಾರಿ ಎಲ್ಲ ಏನು ಬೇಡ, 1-2 ತರಕಾರಿಗಳಿತ್ತು, ಬೇಕಾದರೆ ಇಲ್ಲೇ ತೊಗೊಳ್ಳೋಣ. ಅದಕ್ಕೆ ನನಗೆ ಈರುಳ್ಳಿ ಮಾತ್ರ ಸ್ವಲ್ಪ ಇದೆ. ನೋಡಿ, ಏನಾದರೂ ಸಂತೆ ಒಳಗಡೆ ಹೋದರೆ ಈರುಳ್ಳಿ 1 ತೊಗೊಬನ್ನಿ ಅಂತ ಹೇಳಿದೆ. ಸರಿ ಆಯಿತು ಅಂಥೇಳಿ ಹಾಗೆ ಈರುಳ್ಳಿ ಅಷ್ಟೇ ತಂದಿದ್ದು. ಅದ್ರ ಜೊತೆಗೆ ಮಟನ ಅಥವಾ ಚಿಕನ್ ತರಲ್ಲ ಅಂತ ಕೇಳಿದ್ರು. ಅವರಿಗೆ ಚಿಕನ್ ಮಟನ್ ಏನೂ ಬೇಡ ಆಗಿತ್ತು, ಏಕೆಂದರೆ ನಾನು ಊರಿಂದ ಬಂದಾಗ ನಾನು ನಾಟಿ ಕೋಳಿ ಎಲ್ಲ ತಂದಿದ್ನಲ್ಲ, ಅದೇ 2 ದಿನ ಇಟ್ಕೊಂಡು ತಿಂದಿದ್ವಿ. ಅದಕ್ಕೆ ಈ ಸರಿ ಏನೂ ಬೇಡ ಅಂತ ಹೇಳಿದ್ರು. ನನಗೆ ಯಾಕೋ ಮಟನೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ 1/2 kg ಮಟನ್ ತೊಗೊಬಂದುಬಿಡಿ ಅಂದೆ. ಆಮೇಲೆ ಸರಿ ಆಯಿತು ಬಿಡು, ತರ್ತೀನಿ ಅಂತ ಹೇಳಿದ್ರು. ಚಿಕನ್ನು ಸ್ವಲ್ಪ ಇವಾಗ ಎಲ್ಲ ಕಡೆ ಹಕ್ಕಿ ಜ್ವರ ಅಂತೆಲ್ಲ ಎದುರಿಸ್ತಾ ಇದ್ದಾರೆ.
ತಿನ್ನೋದಕ್ಕೂ ಸ್ವಲ್ಪ ಭಯ ಆಗ್ತಾಯಿದೆ. ಆದರೂ ಬಿಡೋಲ್ಲ ಬಿಡಿ, ತಿಂತಾರೆ ಎಲ್ಲರೂ. ನಾನು ಕೂಡ ತಿನ್ನಬಾರ್ದು ಅಂದ್ಕೊಂಡಿರ್ತೀವಿ, ಆದರೂ ತಿಂತೀವಿ ಆ ಥರ. ಅದಕ್ಕೆ ಒಂದು 1/2 kg ಮಟನ್ನೇ ತರ್ತೀನಿ ಅಂತಂದರು. ಸರಿ ಆಯಿತು ಅಂದೆ. ಹಾಗೆ ಬರಬೇಕಾದ್ರೆ ಮಟನ್ನು ಮತ್ತು ಈರುಳ್ಳಿ, ಹಾಗೆ ಕಲ್ಲಂಗಡಿ ಹಣ್ಣು ಮಾರ್ತಾಯಿದ್ರು ಅಂಥೇಳಿ ಕಲ್ಲಂಗಡಿ ಹಣ್ಣೆಲ್ಲ ತೊಗೊಬಂದರು. ಹಾಗೆ ಈರುಳ್ಳಿನ ಬುಟ್ಟಿ ಇದೆ ನೋಡಿ, ಈರುಳ್ಳಿ ಬುಟ್ಟಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಬಂದು ದಪ್ಪ ಇರಲಿಲ್ಲ, ತುಂಬ ಸಣ್ಣ ಇತ್ತು. ಅದಕ್ಕೆ ಅದನ್ನು ಆ ಬುಟ್ಟಿಗೆ ಹಾಕ್ಬಿಡೋಣ ಅಂತೇಳಿ ಆ ಬುಟ್ಟಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ಇನ್ನು ಮಟನ್ ಸಾಂಬಾರೆಲ್ಲ ಮಾಡಬೇಕು. ಹಾಗೆ ಮಮ್ಮ ಫೋನ್ ಮಾಡಿ ಹೇಳಿದರು ನನಗೆ, ಹೀಗೆ ಮಟನ್ ಎಲ್ಲ ತೊಗೊಂಡಿದ್ದೀನಿ 1/2 kg ಅಂತೇಳಿ. ಆವಾಗಲೇ ನಾನು ಮಟನ್ ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೆ. ಹಾಗೆ ಕುಕ್ಕರಲ್ಲಿ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಹಾಗೆ ಏನಾಗಿದೆ ಅಂದರೆ ನಂದು ಕುಕ್ಕರ್ದು ಗ್ಯಾಸ್ಕೆಟ್ ಸ್ವಲ್ಪ ಹಾಳಾಗಿತ್ತು. ನಾನು ಹಾಗೆ ನೀರಿಗೆ ಅಂದರೆ ಅದನ್ನು ಸ್ವಲ್ಪ ವಿಷಲ್ ಆಗಿಲ್ಲ ಅಂದರೆ ನೀರಿಗೆ ಹಾಕೋದು, ಮತ್ತೆ ಅದನ್ನು ಯೂಸ್ ಮಾಡ್ತಾ ಬರ್ತಾಯಿದ್ದೀನಿ. ಆದರೆ ಅದು ಮಟನ್ ಮಾಡಿದ್ದೀನಂತೂ ಫುಲ್ಲು ನನಗೆ ಕೈ ಕೊಡ್ತು ಅಂತಲೇ ಹೇಳ್ಬೋದು. ಎಷ್ಟು ಸರಿ ನಾನು ನೀರಲ್ಲಿ ತೊಗೊಂಡೋಗಿ ಹಾಕೋದು, ಮತ್ತು ತಂದು ಕುಕ್ಕರ್ ಕ್ಯಾಪ್ ಏನಿದೆ ಅದಕ್ಕೆ ಹಾಕೋದು, ಮತ್ತು ವಿಷಲೇ ಆಗೋಲ್ಲ, ಏರೆಲ್ಲ ಬೇರೆ ಸೈಡ್ ಹೋಗ್ತಾ ಇರುತ್ತೆ. ಮತ್ತು ನೀರಿಗೆ ತೊಗೊಂಡೋಗೋದು, ತೊಳೆಯೋದು, ಮತ್ತೆ ತಗೊಬಂದು ಹಾಕೋದು, ಈ ಥರ ಸುಮಾರು ಸರಿ ಮಾಡಿ ಕೊನೆಗೆ ಆಗಲೇ ಇಲ್ಲ. ಗ್ಯಾಸ್ಕೆಟದು ಪ್ರಾಬ್ಲಮ್ ಆ ಥರ ಆಗೋಯಿತು. ಆಮೇಲೆ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಆಮೇಲೆ ಏನು ಮಾಡಿದೆ ನಾನು, ಮಟನ್ನೆಲ್ಲ ಅಂದರೆ ಪೀಸ್ ಎಲ್ಲ ಏನಿದೆ ಅದನ್ನೆಲ್ಲ ತೊಗೊಂಡು ಅದನ್ನು ಚಿಕ್ಕ ಕುಕ್ಕರ್ಗೆ ಹಾಕಿ ಅದರಲ್ಲಿ ವಿಷಲ್ ಹಾಕಿಸ್ಕೊಂಡು ಆಮೇಲೆ ದೊಡ್ಡ ಕುಕ್ಕರ್ಗೆ ಹಾಕಿ ಬೇಯಿಸ್ಬಿಟ್ಟು ಮತ್ತೆ ಮುಚ್ಚಿಟ್ಟಿರುವಂಥದ್ದು. ಹಾಗೆ ಇನ್ನೊಂದು ಕಲ್ಲಂಗಡಿ ಹಣ್ಣು ನೋಡಿದ ತಕ್ಷಣ ಇನ್ನೊಂದು ವಿಷಯ ನನಗೆ ನೆನಪಾಯಿತು. ನಾವೆಲ್ಲ ಚಿಕ್ಕವರಿದ್ದಾಗ ಅಮ್ಮ ಮನೇಲಿ, ಅಮ್ಮ ಊರಿಂದ 1 ಕಿಲೋಮೀಟರ್ ಆಗುತ್ತೆ, ಅಲ್ಲಿಗೆ ನಾವು ಯುಗಾದಿ ಹಬ್ಬಕ್ಕೆ ದೇವ್ರು ನೋಡೋದಕ್ಕೆ ಅಂತೇಳಿ ಹೋಗ್ತೀವಿ. ಅಂದರೆ ಈ ಮಾದಪ್ಪನ ಬೆಟ್ಟದಿಂದ ರಜೆ ಹೊಡಿಯೋಕ್ಕೆ ಹೋಗಿರ್ತಾರೆ ನೋಡಿ, ಅಲ್ಲಿಂದ ಹಬ್ಬದ ದಿನ ದೇವ್ರುಗಳ್ನೆಲ್ಲ ಹೊತ್ಕೊಂಡು ಬರ್ತಾರೆ. ಅಂದರೆ ನರಸೀಪುರಕ್ಕೆ ಬಂದು ಅಲ್ಲಿಂದ ದೇವ್ರುಗಳ್ನ ಹೊತ್ಕೊಂಡು ಬರ್ತಾರೆ. ನಾವೆಲ್ಲ ಅಲ್ಲಿ ನಮ್ಮೂರಿಗೆ ಬರಲ್ಲ, ಅವರು ಬೇರೆ ಊರಿಗೆ ಬರುತ್ತೆ, ಅಲ್ಲಿಗೆ ನಾವು ನಡ್ಕೊಂಡು ಹೋಗ್ಬೇಕು. 1 ಕಿಲೋಮೀಟರ್ ಆಗುತ್ತೆ. ನಾವು ಅಲ್ಲಿ ಹೋಗೋದು ದೇವ್ರನ್ನ ನೋಡೋದಕ್ಕೆ ಅಂತೇಳಿ. ಆವಾಗ ನಾವು ಚಿಕ್ಕವರಲ್ವ, ನಾನು ಚಿಕ್ಕವಳು, ಎಲ್ಲರೂ ಹೋಗ್ತಾರೆ, ಸುಮಾರು ಜನ ಹೋಗ್ತಾರೆ. ಅಲ್ಲಿ ದೇವ್ರುಗಳೆಲ್ಲ ಬರುತ್ತೆ, ಆರತಿ ಕೊಡೋರು ಆರತಿ ಎಲ್ಲ ಕೊಡ್ತಾರೆ, ಆ ಥರ ಎಲ್ಲ ಮಾಡ್ತಾರೆ. ನಾನು ನಮ್ಮಮ್ಮ ಸುಮಾರು ಜನ ಎಲ್ಲರೂ ಹೋಗಿದ್ವಿ. ಹಾಗೆ ದೇವರೆಲ್ಲ ನೋಡಿಕೊಂಡು ಬರಬೇಕಾದ್ರೆ ಈ ಟೈಮಲ್ಲೇ ತಾನೇ ಈ ಕಲ್ಲಂಗಡಿ ಹಣ್ಣು ಈ ಥರದ್ದೆಲ್ಲ ಸಿಗುವಂಥದ್ದು. ಆವಾಗ ನಮ್ಮಮ್ಮ ಒಂದು ಕಲ್ಲಂಗಡಿ ಹಣ್ಣು ತೊಗೊಂಡ್ರು, ಇದೇ ಥರದ್ದು ದೊಡ್ಡದು. ಅದನ್ನೇನು ಮಾಡಿದೆ, ನಮ್ಮಮ್ಮ ಎತ್ಕೊಂಡು ಬರೋಕ್ಕಾಗಲ್ವಲ್ಲ, ಅದಕ್ಕೆ ಅದನ್ನು ನನ್ನ ಕೈಯಲ್ಲಿ ಕೊಟ್ಟರು, ಎತ್ಕೊಬಾ ಅಂತೇಳಿ. ನಾವೇ ಮೊದಲೇ ಗೊತ್ತಲ್ವ, ಮಕ್ಕಳು ಅಂದರೆ ಸ್ವಲ್ಪ ಆಟ ಎಲ್ಲ ಆಡಿಕೊಂಡು ಎತ್ಕೊಬರುವಂಥದ್ದಲ್ವ ಕಲ್ಲಂಗಡಿ ಹಣ್ಣು. ಆಮೇಲೆ ನಾನು ತಲೆ ಮೇಲೆ ಹೊತ್ಕೊಂಡು ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಬಂದಿದ್ದು. ಒಂದು ಸ್ಲಿಪ್ ಆಯಿತು, ಸ್ವಲ್ಪ ಕೈ ಬಿಟ್ಟೆ, ತಲೆ ಮೇಲಿಂದ ಕಲ್ಲಂಗಡಿ ಹಣ್ಣು ಬಿದ್ದರೆ ಏನಾಗುತ್ತೆ ಹೇಳಿ, ಫುಲ್ಲು ಒಡೆದು ಫುಲ್ ಎಲ್ಲ ಅಲ್ಲಿ, ಅಂದರೆ ಈಗ ಏನು ಹೇಳ್ತೀವಿ, ಆಯುಧ ಪೂಜೆಯಲ್ಲಿ ಕುಂಬಳಕಾಯಿ ಹೊಡಿತೀವಲ್ಲ, ಆ ಥರ ಆಗೋಯ್ತು. ನಮ್ಮಮ್ಮ ಫುಲ್ಲು ಬೈದರು ನನಗೆ. ಹಾಗೆ ಎಲ್ಲರಿಗೂ ಕೂಡ ಫುಲ್ಲು ನಗು ಬಂದ್ಬಿಡ್ತು. ನಿನ್ನ ಮಗಳು ದೃಷ್ಟಿ ತೆಗೆದಿರೋರ ಥರ ಫುಲ್ಲು ಡಮ್ ಅಂತ ಹೊಡೆದೇ ಹಾಕ್ಬಿಟ್ಲು ಅಂತೇಳಿ ಹೊಡೆದು ಎಲ್ಲ ಪೀಸ್ ಆಗೋಯ್ತು. ಕುಂಬಳಕಾಯಿ ಹೊಡಿತಾರಲ್ಲ ಆ ಥರ ಆಗೋಯ್ತು. ಫುಲ್ಲು ಎಲ್ಲರೂ ನಗಾಡೋದಕ್ಕೆ ಸ್ಟಾರ್ಟ್ ಆಗೋದ್ರು. ನಮ್ಮಮ್ಮ ಚೆನ್ನಾಗಿ ಬೈದರು ನನಗೆ. ಮನೆಗೆ ಹೋದ್ಮೇಲಂತೂ ಇನ್ನೂ ಬೈಗ್ಲಗಳು. ಹೀಗೆ ಕಲ್ಲಂಗಡಿ ಹಣ್ಣೆಲ್ಲ ನೋಡುವಾಗ ಸ್ವಲ್ಪ ಅದು ನೆನಪಾಗ್ತಾ ಇರುತ್ತೆ ಆ ಘಟನೆ. ಇವಾಗಲೂ ನೆನೆಸ್ಕೊತಾ ಇರ್ತೀನಿ ಕಲ್ಲಂಗಡಿ ಹಣ್ಣೆಲ್ಲ ನೋಡುವಾಗ. ಓಕೆ, ಇಲ್ಲೂ ಅಷ್ಟೇ ಮಮ್ಮ ಅವರು ದಪ್ಪು ಕಲ್ಲಂಗಡಿ ಹಣ್ಣು ತೊಗೊಂಡೋಗಿ ತುಂಬ ಟೇಸ್ಟ್ ಇರುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಮಮ್ಮ ದಪ್ಪ ಕಲ್ಲಂಗಡಿ ಹಣ್ಣು ತಂದಿರುವಂಥದ್ದು. ಇವಾಗ ಟೈಮ್ ಬಂದು 7:20 ಕಾಣಿಸ್ತಿದೆಯಾ ನಿಮಗೆ? ಇವಾಗ ನೋಡಿ ಕಾಣಿಸ್ತಾ ಇದೆ. ಟೈಮ್ ಬಂದು ಇವಾಗ 7:20. ಇಷ್ಟೋ ತನಕ ಹೊರಗಡೆ ವಾಕ್ ಮಾಡ್ತಾಯಿದ್ದೆ. ವಾಕ್ ಮಾಡ್ತಾ ಏನಾದರೂ 1-2 ನಿಮಿಷ ಎಲ್ಲಾದರೂ ಒಂದು ಕಡೆ ನಿಂತ್ಕೊಬಿಟ್ರೆ ಸೊಳ್ಳೆ ಹಾಗೆ ಬಂದು ಕಚ್ಚಾಕ್ಬಿಡುತ್ತೆ. ಓಡಾಡ್ತಾಯಿದ್ರೆ ಏನಾಗಲ್ಲ, 1-2 ನಿಮಿಷ ನಿಂತ್ಕೊಂಡ್ರೆ ಸಾಕು, ಮುಗೀತು ನಮ್ಮ ಕತೆ. ಆ ಥರ ಮಾಡಾಕ್ಬಿಡುತ್ತೆ. ಎಷ್ಟು ಸೊಳ್ಳೆ ಇದೆ ಅಂದರೆ ತುಂಬ ಸೊಳ್ಳೆ ಇದೆ. ಓಕೆ, ಆಗಲೇ ವೀಡಿಯೋನ ಯಾವಾಗ ಬೆಳಿಗ್ಗೆ
ಮಟನ್ ಮಾಡಬೇಕಾದ್ರೆ ವಿಡಿಯೋ ಮಾಡಿದ್ದಷ್ಟೇ, ಅದಾದಮೇಲೆ ವಿಡಿಯೋ ಮಾಡಲಿಲ್ಲ. ಓಕೆ. ಹಾಗೆ ಇದು ಬಂದು ಖಾಲಿಯಾಗಿ ಉಂಟು. ಇದೇ ಥರದ್ದು ಇನ್ನೊಂದು ತೊಗೊಬಂದಿದ್ದೀನಿ. ಹಾಗೆ ಈ ಆಯಿಲ್ ನೋಡಿ, ಮೊನ್ನೆ ತೋರಿಸೋದಲ್ಲ, ಇದರಲ್ಲಿ ಹಾಕಿಟ್ಟಿದ್ದೀನಿ ಚಿಕ್ಕ ಬಾಟಲಲ್ಲಿ. ಇಲ್ಲೇ ಇದ್ದರೆ ಈಸಿ. ಇದು ಮಿರರು ಇನ್ನೂ ರೆಡಿ ಮಾಡಿಸಿಲ್ಲ. ಹಾಗೆ ಇದನ್ನು ಯೋಚನೆ ಮಾಡ್ತಾಯಿದ್ದೀನಿ, ಇದರಲ್ಲಿ ಏನಾದರೂ ಇಡಬೇಕು ಅಂತ. ಇನ್ನೂ ಸುಮ್ಮನೆ ಇದು ಬಿಸಾಕಾಗೂ ಹೊಟ್ಟೆ ಉರಿಯುತ್ತಾ ಇದೆ. ಚೆನ್ನಾಗಿದೆ ಅಲ್ವಾ, ಇದರಲ್ಲಿ ಏನಾದರೂ ಇಡ್ಬೋದು ಅಂತೇಳಿ ನೋಡೋಣ. ಇಲ್ಲೇ ಇದೆ, ಏನಿಡ್ಬೋದು ಅಂತ ಗೊತ್ತಿಲ್ಲ. ಹಾಗೆ ನಿಮಗೆ ಒಂದು ವಸ್ತು ತೋರಿಸ್ತೀನಿ. ತುಂಬ ದಿನ ಆಯ್ತು ಅದು ಮೋನ್ಮಮ್ಮ ತಂದು. ನಾನು ತೋರಿಸ್ಬೇಕು ಅಂದ್ಕೊಳ್ಳೋದು, ಮರ್ತ್ಕೊಳ್ಳೋದು, ಈ ಥರನೇ ಮಾಡ್ತಾಯಿದ್ದೆ. ಇದೇ ನೋಡಿ, ಕಾಣಿಸಿದೆಯಾ? ಇದು ಯಾರಿಗೆಲ್ಲ ಗೊತ್ತು? ಇದನ್ನು ಏನಕ್ಕೆ ಯೂಸ್ ಮಾಡ್ತಾಯಿದ್ರು? ಇದನ್ನು ಯಾರು ಇಟ್ಕೋತಾಯಿದ್ರು ಹೇಳಿ? ಇದಕ್ಕೆ ಚಿವುಂಟ ಅಂತನೋ ಏನೋ ಹೆಸರಿದೆ, ನನಗೂ ಇದ್ರ ಹೆಸರು ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಹೇಳಿ. ಅಜ್ಜಿದಿರೋ, ಹಳೆಯ ಕಾಲದ ಅಜ್ಜಿದಿರೋ, ಅವ್ರ ಹತ್ರ ಈ ಥರದ್ದು ಒಂದು ಕತ್ತಲ್ಲಿ ಒಂದು ದಾರ ಇರ್ತಾಯಿತ್ತು. ಆ ದಾರಕ್ಕೆ ಇದನ್ನು ಹಾಕ್ಕೊಳ್ತಿದ್ರು. ಏನಕ್ಕೆ ಎತ್ತ ಗೊತ್ತಿಲ್ಲ. ಇದು 3 ಇರುತ್ತೆ, ಇದು 1 ಇರುತ್ತೆ. ಇದು ಕಿವಿಯಲ್ಲಿ ಹಿಂಗೆ ಗುಗ್ಗೆಲ್ಲ ತೆಗೆಯೋದು, ಅಂದರೆ ಕಿವಿಯಲ್ಲಿ ಗಲೀಜಿರುತ್ತಲ್ಲ ಅದನ್ನು ತೆಗೆಯೋದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ರು. ಇದನ್ನು ರಿಯಲಿ ಗೊತ್ತಿಲ್ಲ ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅಂತೇಳಿ. ಇದು ಬಂದು ಮುಳ್ಳು ಏನಾದರೂ ಚುಚ್ಕೊಂಡ್ರೆ ಕಾಲಿಗೆ ತೆಗಿತಾಯಿದ್ರು, ನೋಡಿದ್ದೀನಿ. ಹಿಂಗೆ ಇಟ್ಕೊಂಡು ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಕಿತ್ತುಬಿಡ್ತಾಯಿದ್ರು. ಅಷ್ಟು ಬಿಟ್ಟರೆ ಇನ್ನೇನಕ್ಕೆ ಯೂಸ್ ಮಾಡ್ತಿರೋ ಅಂತ ಗೊತ್ತಿಲ್ಲ. ನಾನು ನೋಡಿರೋ ಪ್ರಕಾರ ಅಜ್ಜಿಗಳ ಯಾರೆಲ್ಲ ಅಜ್ಜಿದಿರಿದ್ರು, ಅಜ್ಜಿದಿರು ಕತ್ತಲ್ಲಿ ಇರ್ತಿತ್ತು, ಅಂದರೆ ವಯಸ್ಸಾದವರು. ಈಗ ಯಾರು ಹಾಕಲ್ಲ ಬಿಡಿ. ಇದು ಮೋನ್ಮಮ್ಮನಿಗೆ ಸಂತೆಯಲ್ಲಿ ಸಿಕ್ತು ಅಂತೇಳಿ ತಂದಿದ್ದಾರೆ. ನನ್ನ ಪ್ರಕಾರ ಇದಕ್ಕೆ ಚಿವುಂಟ ಅಂತೇನೋ ಹೆಸರು. ನಿಮಗೇನಾದರೂ ಗೊತ್ತಿದ್ರೆ ಹೇಳಿ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ನೋಡ್ಕೊಳ್ಳಿ ಬೇಕಾದ್ರೆ. ಈ ಥರ ಉಂಟು, 3 ಇದೆ. ಇದನ್ನು ತುಂಬ ದಿನ ಆಯಿತು, 2-3 ತಿಂಗಳೇ ಆಯಿತು ಮೋನ್ಮಮ್ಮ ತಂದು. ಆದರೆ ನಾನು ನಿಮಗೆ ತೋರಿಸಿರಲಿಲ್ಲ ಅಷ್ಟೇ. ನೀವು ಯಾರಾದರೂ ಹಳ್ಳಿಯಲ್ಲಿ, ಸಿಟಿಯಲ್ಲಿ ಗೊತ್ತಿಲ್ಲ, ನನ್ನ ಸಿಟಿಯಲ್ಲಿ ಹಳ್ಳಿಗಳಲ್ಲಿ ಯಾರಾದರೂ ಅಜ್ಜಿದಿರಿದ್ದು ಯೂಸ್ ಮಾಡ್ತಾಯಿದ್ದು ಅದನ್ನು ನೀವು ನೋಡಿದಿದ್ರೆ ನನಗೆ ಅದ್ರ ಹೆಸರೇನು ಅಂತೇಳಿ ಕಾಮೆಂಟ್ಸ್ ಮಾಡಿ. ಓಕೆ. ಹಾಗೆ ಮೋನ್ಮಮ್ಮ ಇವತ್ತು ಸಂತೆಗೆ ಹೋಗಿದ್ರು ನೋಡಿ, ತೊಗರಿಕಾಯಿ ಸಿಕ್ತಂತೆ. ಇಲ್ಲಿ ನೋಡಿ, 1.5 kg ಇದೆ ನಾಟಿ ತೊಗರಿ. ಹೌದು, ನಾಟಿ ತೊಗರಿನೂ ಇದೆ, ಚಿಕ್ಕದಿದೆ. ಆದರೆ ನೋಡಿಕೊಂಡು ಕಾಳು ಯಾವುದ್ರಲ್ಲಿದೆ ಅದನ್ನು ನೋಡಿಕೊಂಡು ಬಿಡಿಸ್ಬೇಕು ಇವಾಗ ನನಗೆ ಅದೇ ಇವಾಗ ಕೆಲಸ. ಅಡುಗೆ ಎಲ್ಲ ಇದೆ, ಮಟನ್ ಸಾರು ಮತ್ತು ಮಧ್ಯಾಹ್ನ ಮುದ್ದೆ ಮಾಡಿದೆ. ಮಟನ್ ಸಾರು ಯಾರೂ ತಿಂದಿಲ್ಲ, ಮೋನ್ಮಮ್ಮನ ತಿಂದಿಲ್ಲ, ನಾನು ಕೂಡ ತಿಂದಿಲ್ಲ. ಇವಾಗ ಅದಕ್ಕೆ ಮೋನ್ಮಮ್ಮನಿಗೆ ಇನ್ನೊಂದು ಚಪಾತಿ ರೊಟ್ಟಿ ಮಾಡೋದು. ನೆನ್ನೆ ಅಕ್ಕಿ ರೊಟ್ಟಿ ಮಾಡಿದ್ನಲ್ಲ, ಅದೇ ಸ್ವಲ್ಪ ಹಿಟ್ಟಿದೆ, ಅದಕ್ಕೆ ಅಕ್ಕಿ ರೊಟ್ಟಿನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಇವಾಗ ನಾನು ತೊಗರಿಕಾಯಿ ಏನಿದೆ ಅದನ್ನು ಬಿಡ್ಸೋಕ್ಕೆ ಹೋಗ್ತೀನಿ. ಹಾಗೆ ಟಿ ವಿ ನೋಡ್ತಾ ಬರ್ತೀನಿ. ಅಷ್ಟೊತ್ತಿಗೆ ಮೋನ್ಮಮ್ಮ ಅದು ಆಫೀಸ್ ಕೊಲೀಗ್ಸ್ ಇದ್ದಾರಲ್ಲ, ಅವರಿಗೆ ಮಟನ್ ಸಾಂಬಾರು ಕೊಟ್ಟು ಬರೋದಕ್ಕೆ ಹೋಗಿದ್ದಾರೆ. ಹೀಗೆ ಒಂದು ತೊಗೊಳ್ತೀನಿ, ಒಂದು ತೊಗೊಳ್ಳಲ್ಲ. ನಾನು ಮೊರ ತೊಗೊಳ್ಳೋಣ ಅಂತ ಬಂದೆ, ಯಾಕೆಂದರೆ ಸಿಪ್ಪೆ ಎಲ್ಲ ಸುಲಿದು ಕಾಳಿನೊಂದಕ್ಕೆ ಮೊರಕ್ಕೆ ಸಿಪ್ಪೆ ಹಾಕ್ಕೊಂಡೆ, ಆಮೇಲೆ ಎಸೆಯೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಬಂದೆ. ಹಾಗೆ ಅದನ್ನೇ ಮರ್ತಿದ್ದೀನಿ. ಏನೇ ಹೇಳ್ತಾ ಇದ್ದೆ, ಆಫೀಸ್ ಕೊಲೀಗ್ಸ್ಗೆ ಮಟನ್ ಸಾಂಬಾರು ಕೊಟ್ಟು ಹಾಗೆ ಒಂದು 5 ನಿಮಿಷ ಹಾಗೆ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ನಾನು ಅಷ್ಟೊತ್ತಲ್ಲಿ ಕಾಳೆಲ್ಲ ಬಿಡಿಸ್ತೀನಿ. ಓಕೆ. ನೋಡಿ, ಹೀಗೆ ರಿಮೋಟೇ ತೊಗೊಂಡಿಲ್ಲ, ಸಾರಿ, ಇಲ್ಲೇ ಇದೆ ರಿಮೋಟ್. ಓಕೆ ಫ್ರೆಂಡ್ಸ್, ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.